ಮತ್ತು ದೈವಿಕ ರೂಪವಾಗಿ ಮೀಸಲಾಗಿರುತ್ತದೆ. 9 ದಿನಗಳಲ್ಲಿ ಆಚರಣೆಯಾಗಿದ್ದು, 9 ದಿನಗಳ ಕಾಲ ಪ್ರತಿಯೊಂದು ದಿನವೂ ದುರ್ಗೆಯ ಒಂದೊಂದು ರೂಪವನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲನೇ ದಿನವಾದ ಅಂದರೆ ನಾಳೆ ದುರ್ಗಾದೇವಿಯ ಶೈಲಪುತ್ರಿ ರೂಪವನ್ನು ಪೂಜಿಸಲಾಗುತ್ತದೆ. ಪರ್ವತರಾಜ ಹಿಮಾಲಯದ ಮಗಳಾದ ಜನಿಸಿ ಕಾರಣ ಅವಳನ್ನು ಶೈಲಪುತ್ರಿ ಎಂದು ಕರೆಯಲಾಗುತ್ತದೆ. ಅವಳ ಹಿಂದಿನ ಜನ್ಮದಲ್ಲಿ ಅವಳು ಪ್ರಜಾಪತಿ ದಕ್ಷನ ಮಗಳಾಗಿದ್ದು, ನಂತರ ಅವಳ ಹೆಸರು ಸತಿ. ಅವಳು ಭಗವಾನ್ ಶಂಕರನ ವಿವಾಹವಾದಳು. ಪ್ರಜಾಪತಿ ದಕ್ಷನ ಯಾಗದಲ್ಲಿ ಸತಿ ತನ್ನ ದೇಹವನ್ನು ತ್ಯಜಿಸಿದಾಗ ಶೈಲರಾಜ ಹಿಮಾಲಯದ ಮನೆಯಲ್ಲಿ ಜನಿಸಿದಳು. ಈಕೆಯನ್ನು ಪಾರ್ವತಿ ಎಂದು ಹೆಸರಿನಿಂದ ಕರೆಯಲಾಗುತ್ತದೆ. ನವದುರ್ಗೆಯರಲ್ಲಿ ಮೊದಲನೆಯಾದ ಶೈಲಪುತ್ರಿಯನ್ನು ಮಹತ್ವ ಮತ್ತು ಶಕ್ತಿಗಳು ಅನಂತ. ನವರಾತ್ರಿ ಹಬ್ಬದ ಮೊದಲನೇ ದಿನ 22 ಸೋಮವಾರ ಶೈಲಪುತ್ರಿ ಪೂಜಿಸುವುದರಿಂದ ಕಲಶ ಸ್ಥಾಪನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಕಲಶ ಸ್ಥಾಪನೆಯನ್ನು ಮಾಡಿ ದುರ್ಗೆಯನ್ನು ಪೂಜೆಗೆ ಆಹ್ವಾನ ಮಾಡಿದ ಬಳಿಕ ಆಕೆಯನ್ನು ಮೊದಲನೇ ಶೈಲಪುತ್ರ ದೇವಿಯನ್ನು ಪೂಜಿಸಲಾಗುತ್ತದೆ. ಶೈಲಪುತ್ರಿಯ ಕಥೆ. ನವದುರ್ಗೆಯರಲ್ಲಿ ಮೊದಲನೇ ರೂಪ ಶೈಲಪುತ್ರಿಯಾಗಿದ್ದು, ಆಕೆಯನ್ನು ಶುದ್ಧತೆ, ಶಕ್ತಿ ಮತ್ತು ಭಕ್ತಿಯ ಸಾಕಾರವೆಂದು ಪೂಜಿಸಲಾಗುತ್ತದೆ. ಅವಳ ಹೆಸರು 2 ಸಂಸ್ಕೃತದ ಪದಗಳಿಂದ ಬಂದಿದೆ. ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು. ಹೀಗಾಗಿ ಅವಳನ್ನು ಹಿಮಾಲಯದ ಮಗಳು ಎಂದು ಪೂಜಿಸಲಾಗುತ್ತದೆ. ನಂದಿ ಎಂಬ ಬಿಳಿ ಗೂಳಿಯ ಮೇಲೆ ಸವಾರಿ ಮಾಡುವ ಅವಳು ತನ್ನ ಬಲಗೈಯಲ್ಲಿ ತ್ರಿಶೂಲವನ್ನು ಮತ್ತು ಎಡಗೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿರುತ್ತಾಳೆ. ಇದು ಪ್ರಶಾಂತತೆ ಮತ್ತು ದೈವಿಕ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಶೈಲಪುತ್ರಿ ಜ್ಞಾನ ಮತ್ತು ತಪಸ್ಸಿನತ್ತ ಆಕರ್ಷಿಸುತ್ತಾಳೆ. ಅಚಲ ಭಕ್ತಿಯನ್ನು ಶಿವನನ್ನು ಮರಳಿ ಗೆಲ್ಲಲು ಅವಳು ಕಠಿಣ ತಪಸ್ಸನ್ನು ಮಾಡಿದಳು. ಅವಳು ದೃಢ ಸಂಕಲ್ಪ ಮತ್ತು ಪ್ರೀತಿಯಿಂದ ಸಂತೋಷಗೊಂಡ ಶಿವನು ಅವಳನ್ನು ಮತ್ತೊಮ್ಮೆ ತನ್ನ ಸಂಗಾತಿಯಾಗಿ ಸ್ವೀಕರಿಸಿದನು. ಶೈಲಪುತ್ರಿ ಮತ್ತು ಶಿವನ ಈ ಪುನರ್ಮಿಲನವು ವಿಶ್ವ ತಾರತಮ್ಯವನ್ನು ಪುನರ್ಸ್ಥಾಪಿಸುತ್ತದೆ ಮತ್ತು ದೈವಿಕ ಸೃಷ್ಟಿ ಮತ್ತು ಸಂರಕ್ಷಣೆಯ ಆರಂಭವನ್ನು ಗುರುತಿಸಿ ಶೈಲಪುತ್ರಿ ದೇವಿಯ ಕಥೆಯ ಅಚಲ ಶಕ್ತಿ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಕಷ್ಟಗಳ ಮೇಲೆ ನಂಬಿಕೆಯ ವಿಜಯದ ಬಗ್ಗೆ ನಮಗೆ ಪಾಠವನ್ನು ಕಲಿಸುತ್ತದೆ. ಶೈಲಪುತ್ರಿಯನ್ನು ಮೊದಲ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ ನಂತರ ಪೂಜಾ ಸ್ಥಳದಲ್ಲಿ ಘಟಸ್ಥಾಪನೆ ಅಂದರೆ ಕಲಶ ಸ್ಥಾಪನೆ ಮಾಡಿ ಶೈಲಪುತ್ರಿ ದೇವಿ ಅಥವಾ ವಿಗ್ರಹ ಚಿತ್ರವನ್ನು ಸ್ಥಾಪಿಸಿ ಅವಳಿಗೆ ಅರಿಶಿಣ, ಕುಂಕುಮ, ಅಕ್ಕಿ, ಧಾನ್ಯಗಳು, ಬಿಳಿ ಶ್ರೀಗಂಧ ಮತ್ತು ಬಿಳಿ ಅಥವಾ ಕೆಂಪು ಹೂಗಳನ್ನು, ವಿಶೇಷವಾಗಿ ದಾಸವಾಳ ಹೂವನ್ನು ಅರ್ಪಿಸಬೇಕು. ಧೂಪ, ದ್ರವ್ಯ, ದೀಪಗಳಿಂದ ಪೂಜಿಸಬೇಕು. ದೇವಿಯ ಮಂತ್ರ ಓಂ ದೇವಿ ಶೈಲಪುತ್ರ್ಯೈ ನಮಃ ಎಂದು 108 ಸಾರಿ ಜಪಿಸಬೇಕು. ವಂದೇ ವಾಚಿತಲಾಯ ಚಂದ್ರಾಧಕೃತೆ ಶೇಖರಂ ವೃಷಭಾರೂಢ ಶೂಲಾಧರಂ ಶೈಲಪುತ್ರಿ ಯಶಸ್ವಿನಂ. ಈ ಮಂತ್ರವನ್ನು ಪಠಿಸಬೇಕು. ಪೂಜೆಯ ಮೊದಲನೇ ಶೈಲಪುತ್ರಿ ಆರತಿಯನ್ನು ಮಾಡಬೇಕು. ಶೈಲಪುತ್ರಿಗೆ ಶುದ್ಧ ಹಸುವಿನ ತುಪ್ಪವನ್ನು ನೈವೇದ್ಯ ಮಾಡಬೇಕು. ಸಿಹಿ ತಿಂಡಿ ಅರ್ಪಿಸಬಹುದು ಅಥವಾ ದೇವಿಗೆ ತುಪ್ಪವನ್ನು ಅರ್ಪಿಸುವುದರಿಂದ ಆರೋಗ್ಯ ಮತ್ತು ರೋಗ ಮುಕ್ತ ಜೀವನವನ್ನು ದೊರೆಯುತ್ತದೆ. ನಾಳೆಯ ಮೊದಲನೇ ದಿನ ಬನ್ನಿ ಗಿಡಕ್ಕೆ 4 ರಿಂದ 6 ಗಂಟೆ ಒಳಗೆ ಹೋಗಿ ಈ ಶೈಲಪುತ್ರಿಯನ್ನು ನೆನೆದು ಸಂಕಲ್ಪ ಮಾಡಿ ಮತ್ತು ಪೂಜೆ ಮಾಡಬೇಕು. ನಾಳೆ ಬಿಳಿ ಬಣ್ಣದ ಸೀರೆಯನ್ನು ಉಟ್ಟು ಬಿಳಿ ಹಸುವಿನ ಮೇಲೆ ಕುಂತು ಬರುವುದರಿಂದ ಅವಳಿಗೆ ಬಿಳಿ ಸಕ್ಕರೆ ಅಥವಾ ಹಸುವಿನ ತುಪ್ಪದಿಂದ ನೈವೇದ್ಯ ಮಾಡಿ ಎಡೆ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ದೇವಿಯ ಬಗ್ಗೆ ತಿಳಿಸುತ್ತೇನೆ. ನಮಸ್ಕಾರ ಗೆಳತಿಯರೇ. ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.